ಫಿಟ್ ಇಂಡಿಯಾ ಅಭಿಯಾನದ ಅಂಗವಾಗಿ ದೈಹಿಕ ಸಾಮರ್ಥ್ಯ ವೃದ್ಧಿ ಹಾಗೂ ಆರೋಗ್ಯ ರಕ್ಷಣೆಯ ಉದ್ದೇಶದಿಂದ ಕೊಪ್ಪಳದಲ್ಲಿಂದು ಲಿಂಗೈಕ್ಯ ಶಿವಶಾಂತವೀರ ಶರಣರ ಪುಣ್ಯ ಸ್ಮರಣೆ ಅಂಗವಾಗಿ ವಾಕಥಾನ್ ಆಯೋಜಿಸಲಾಗಿತ್ತು. ವಾಕಥಾನ್ಗೆ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಮಳೆ ಮಲ್ಲೇಶ್ವರ ದೇಗುಲದಿಂದ ಚಾಲನೆ ನೀಡಿ ವಾಕಥಾನ್ ನೇತೃತ್ವ ವಹಿಸಿದರು. ವಾಕಥಾನ್ನಲ್ಲಿ ಶಾಂತವೀರ ಶರಣರ ಪ್ರತಿಮೆ ಜತೆಗೆ ವಿವಿಧ ಮಠದ ಸ್ವಾಮೀಜಿಗಳು ಹೆಜ್ಜೆ ಹಾಕಿದರು. ಗವಿಸಿದ್ದೇಶ್ವರ ಮಠದವರೆಗೂ ಸುಮಾರು 5 ಕಿಲೋಮೀಟರ್ ವಾಕಥಾನ್ನಲ್ಲಿ ಸಾವಿರಾರು ಭಕ್ತರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ದೂರದರ್ಶನದೊಂದಿಗೆ ಭಕ್ತರಾದ ಗುರುರಾಜ್, ಲಿಂಗೈಕ್ಯ ಶಾಂತವೀರ ಶರಣರ ಸ್ಮರಣೆಯ ಜತೆಗೆ ಜನಾರೋಗ್ಯ ಸುಧಾರಣೆಯಾಗಬೇಕು ಎಂಬ ಆಶಯದಿಂದ ವಾಕಥಾನ್ಗೆ ಕರೆ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. 5 ಕಿಲೋಮೀಟರ್ ಆಗುತ್ತೆ ಪಾದಯಾತ್ರೆ. ಅದು ಸುತ್ತ ಜನನೂ ಬರ್ತಾರೆ, ಹಳ್ಳಿ ಜನನೂ ಬರ್ತಾರೆ. ಆಮೇಲೆ ಎಲ್ಲಾ ಹೆಣ್ಮಕ್ಳು, ಗಂಡ್ಮಕ್ಳು, ಹುಡುಗರು, ಕಾಲೇಜ್ ಸ್ಟೂಡೆಂಟ್ಸ್, ಕಾಲೇಜ್ ಹುಡುಗಿಯರು ಎಲ್ಲರೂ ಕೂಡ ಅಟೆಂಡ್ ಆಗ್ತಾರೆ. ಇದಕ್ಕೆ ಯಾವ ಜಾತಿ ಭೇದ ಭಾವ ಇಲ್ಲದೆ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತೆ. ಸ್ಥಳೀಯರಾದ ವೀರೇಶ್, ಶಾಂತವೀರ ಶರಣರ 23ನೇ ಪುಣ್ಯ ಸ್ಮರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸುವ ಉದ್ದೇಶದಿಂದ ಗವಿಮಠದ ಸ್ವಾಮೀಜಿಯವರು ವಾಕಥಾನ್ಗೆ ಕರೆ ನೀಡಿರುವುದು ಭಕ್ತಿ ಮತ್ತು ಆರೋಗ್ಯಕ್ಕೆ ಅನುಕೂಲವಾಗಲಿದೆ ಎಂದರು. ಯಾವುದೇ ಒಂದು ನಮ್ಮ ಗಣನಿಗೆ ಹಬ್ಬವಲ್ಲ, ಇಲ್ಲಿ ಭಕ್ತಿಯ ಪಾದಯಾತ್ರೆ ಆಗಿರೋದ್ರಿಂದ ಒಳ್ಳೆ ಭಕ್ತರು ಒಳ್ಳೆ ರೀತಿಯಾಗಿ ಬಂದಿಲ್ಲಿ ಒಂದು ಪವಿತ್ರ ಮಳೆಮಲ್ಲೇಶ್ವರ ದೇವಸ್ಥಾನದಲ್ಲಿ ಗವಿಮಠದವರೆಗೂ ಪಾದಯಾತ್ರೆ ಭಾಗವಹಿಸ್ತಾರೆ. ನೀಲಾಂಬಿಕೆ, ಯುವಜನರಿಗೆ ಆರೋಗ್ಯದ ಜತೆಗೆ ಪರಂಪರೆಯ ಅರಿವು ಅಗತ್ಯ. ಈ ಹಿನ್ನೆಲೆಯಲ್ಲಿ ಗವಿಸಿದ್ದ ಸ್ವಾಮೀಜಿಯವರು ವಾಕಥಾನ್ ಆರಂಭಿಸಿರುವುದು ಉಚಿತವಾಗಿದೆ ಎಂದು ಹೇಳಿದರು. ಆಶೀರ್ವಾದವನ್ನು ತೆಗೆದುಕೊಂಡು ಪಾದಯಾತ್ರೆಯನ್ನ ಶ್ರೀಮಠದ ಪೂಜ್ಯರ ಜೊತೆಗೆ ಎಲ್ಲ ಭಕ್ತಾದಿಗಳು, ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಸಿಬ್ಬಂದಿ ವರ್ಗದವರು ಭಕ್ತಿಪೂರ್ವಕವಾಗಿ ಶ್ರೀ ಶಿವಶಾಂತವೀರ ಸ್ವಾಮೀಜಿಯವರಿಗೆ ಕೃಪೆಗೆ, ಅವರಿಗೆ ಪೂಜ್ಯ ಭಾವನೆಯಿಂದ ಇದು ವಾಕಿಂಗ್ ಅನ್ನೋಕ್ಕಿಂತಲೂ ಇದೊಂದು ಭಕ್ತಿ ಪೂರ್ವಕವಾಗಿರುವಂತಹ ಪಾದಯಾತ್ರೆ.